ನಮ್ಮ ಮಂಜಣ್ಣವರು ನಮ್ಮ ನಿಜಾಲು ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಸಮಾಜ ಸೇವೆ ಮಾಡ್ತಾರಂತ ನಮ್ಮ ವಾಲೆ ಮಂಜಣ್ಣವರು ಕೂಡ ಪ್ರಜ್ವಲ್ ಕಾರ್ಯಕ್ರಮಕ್ಕೆ ಬಂದು ಈಶ್ವರನವರಿಗೆ ಆರೈಕೆ ಮಾಡ್ತಾರೆ. ಅವತ್ತು ಅಮರವಾಗಿರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಾಲೆ ಮಂಜಣ್ಣವರು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಜೈ ಭುವನೇಶ್ವರಿ ಮತ್ತು ನನ್ನ ಆತ್ಮೀಯ ನನ್ನ ಪ್ರಾಣ ಸ್ನೇಹಿತರಾದ ಈಶ್ವರ ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ತಾಯಿ ನಮ್ಮನ್ನು ಯಾವತ್ತೂ ಸದಾ ಹುಡುಗಿಯಲ್ಲಾಗಿದ್ದು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಮತ್ತು ಮುಂದಿನ ಜನತೆ ಎಲ್ಲರೂ ಆಶೀರ್ವಾದ ಮಾಡಿ ಅದರಿಂದ ಮುಂದಿನ ದಿನದಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರು ನಿಂತು ಈ ಒಂದು ಜನರ ಸೇವೆ ಮಾಡಲಿಕ್ಕ ಭಗವಂತನ ಸ್ಫೂರ್ತಿಗಳನ್ನು ಕೈಗೊಂಡು ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಈಶ್ವರ್ ಅವ್ರದ ಜನ್ಮದಿನದ ಶುಭಾಶಯಗಳು. ಭಗವಂತನು ಎಲ್ಲ ಆ ಚಾಮುಂಡೇಶ್ವರಿ ತಾಯಿ ಆತನಿಗೆ ಸದಾಕಾಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಆತನಿನ್ನ ಒಂದು ಒಳ್ಳೆ ಮಟ್ಟದಲ್ಲಿ ನಿಂತು ಲೀಡರ್ ಆಗಬೇಕು ಅಂತ ಕೇಳ್ಕೊತೀನಿ. ಮತ್ತು ನೋಡಿ, ಈ ಭಾಗದಲ್ಲಿ ಇವತ್ತು ಯಾರೂ ಮಾಡಿಲ್ಲ ಆ ಥರ ಒಂದು ಸಾಧನೆ ಮಾಡ್ತಾರಂಥವ್ರು ನಮ್ಮ ಆತ್ಮೀಯ ಸ್ನೇಹಿತರು ಈಶ್ವರ್ ಅವರು. ನೋಡಿರಿ, ಆ್ಯಂಬುಲೆನ್ಸು ತನ್ನ ಕೈಯಿಂದ ತಾನೇ ದುಡ್ಡು ಹಾಕಿ ಇವತ್ತು ವರ್ಷಾನುಗಟ್ಲೆಯಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಸೇವೆ ಮಾಡೋದಕ್ಕೆ ಆ್ಯಂಬುಲೆನ್ಸ್ ಉಚಿತವಾಗಿ ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ತಿಂಗಳು ಒಂದು ಡಯಾಬಿಟಿಸ್ ಪೇಷಂಟ್ಸ್ಗಿರ್ಬೋದು, ಪ್ರತಿಯೊಂದು ಇಲ್ಲಿರೋಂಥ ಜನಗಳಿಗೆ ಎಲ್ಲರಿಗೂ ಟ್ಯಾಬ್ಲೆಟ್ಸು, ಉಚಿತವಾಗಿ ಟ್ಯಾಬ್ಲೆಟ್ಸು, ಮತ್ತು ಇಲ್ಲಿ ಎಲ್ಲ ಇರೋಂಥವ್ರಿಗೆಲ್ಲ ಪ್ರತಿಯೊಂದು ಮಕ್ಕಳಿಗೆ ಸ್ಕೂಲ್ ಬುಕ್ಸು, ಪೆನ್ಸಿಲ್ಸು, ಪೆನ್ಸು ಎಲ್ಲ ಥರ ಒಂದು ಸೌಲಭ್ಯ ಇವತ್ತು ಒಂದು ಸ್ವಯಂ ಆತ್ನೇ ಒಂದು ಕೈಯಿಂದ ದುಡ್ಡಾಕಿ ಮಾಡ್ತಾರೆ ಅಂತಂದರೆ ಅದು ದೇವರೇ ಅಂತಲೇ ಹೇಳಬೇಕು. ಇವತ್ತಿನ ಇರೋಂಥ ಪರಿಸ್ಥಿತಿಯಲ್ಲಿ ಒಂದು ನಾಯಿಗೆ ಊಟ ಹಾಕಲ್ಲ, ಒಂದು ನಾಯಿಗೆ ಅನ್ನ ಹಾಕಲ್ಲ, ಅಂಥ ಒಂದು ಕ್ರೂರವಾದ ಮನುಷ್ಯತ್ವರಂಥ ಮನುಷ್ಯರು ನಾವು. ಇವತ್ತು ಅಂಥದ್ರಲ್ಲಿ ಇವತ್ತು ಈ ಸಮಾಜದಲ್ಲಿ ಈ ಒಂದು ಭಾಗದಲ್ಲಿ ನಿಂತು ಈ ಒಂದು ತಾನೇ ತನ್ನ ಜೋಬಿಂದ ಖರ್ಚು ಮಾಡಿ ಎಲ್ಲ ತನ್ನ ಮಕ್ಕಳು, ತನ್ನ ಜನ, ತನ್ನ ಮನೆ ಅಂತ ತಿಳ್ಕೊಂಡು ಇವತ್ತು ಎಲ್ಲರಿಗೂ ಅದನ್ನ ಸಹಾಯ ಮಾಡ್ತಾವನೆ. ಭಗವಂತ ಅದನ್ನ ಯಾವತ್ತೂ ಇನ್ನೂ ಸಹಾಯ ಮಾಡೋದಕ್ಕೆ ಶಕ್ತಿ ಕೊಡಲಿ. ಆ ಭಗವಂತನ ಆಶೀರ್ವಾದ ಯಾವಾಗೂ ಇರಲಿ. ಮತ್ತು ನಮ್ಮ ಜನಗಳು ದಯವಿಟ್ಟು ಗುರುಸ್ರಿ, ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ, ಕಣ್ಮುಂದೆ ಕಾಣಿಸ್ತಾರಂಥವ್ರು ಒಳ್ಳೆ ವ್ಯಕ್ತಿಗಳನ್ನ ಗುರುಸ್ಬಿಟ್ಟು ಅವ್ರಿಗೇನು ಮಾಡಬೇಕು ನಿಮ್ಮ ಕೈಲಾಗಿರೋಂಥ ಆಶೀರ್ವಾದ ಮಾಡಿರಿ ಅಂತ ಕೇಳಿಕೊಂಡು ಈ ಒಂದು ಶುಭ ದಿನದಿಂದ ಅದಕ್ಕೆ ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ಹೋಗೋಕೆ ಎಲ್ಲರೂ ಆಶೀರ್ವಾದ ಮಾಡಿರಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.